ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಕಾನೂನು ತಜ್ಞರ ಮೊರೆ ಹೋದಂತಹ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಚರ್ಚೆ ನಡೆಸಿದ್ರು ಹಿರಿಯ ವಕೀಲರ ಜೊತೆಗೆ. ಮುಂದಿನ ಹೆಜ್ಜೆ ಬಹಳ ಎಚ್ಚರಿಕೆಯಿಂದ ಇರ್ತಿದ್ದಾರೆ ಸಿದ್ದರಾಮಯ್ಯ. ಎಲ್ಲೂ ಕೂಡ ಲೋಪದೋಷಗಳಾಗದ ಹಾಗೆ ಕಾನೂನು ತಜ್ಞರ ಮೊರೆ ಹೋಗಿ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಸಲಹೆ ಪಡೆದಿದ್ದಾರೆ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಚರ್ಚೆ ನಡೆಸಿದ್ರು. ಖಾಸಗಿ ಹೋಟೆಲ್ನಲ್ಲಿ ಹಿರಿಯ ವಕೀಲರನ್ನ ಭೇಟಿಯಾದರು. ಸೊ ಈ ಹಿಂದೆ ಕೂಡ ಸರ್ಕಾರ ಬಹಳಷ್ಟು ಸಂಕಷ್ಟದಲ್ಲಿದ್ದಾಗ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಇವರೆಲ್ಲರೂ ಕೂಡ ಆ ಸಂಕಷ್ಟಗಳನ್ನ ಪರಿಹರಿಸಿದಂಥವ್ರು. ಖಾಸಗಿ ಹೋಟೆಲ್ನಲ್ಲಿ ಇಲ್ಲಿ ಅವರು ಮಾತನಾಡಿದ್ದಾರೆ. ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸಿರೋದು. ಸೊ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಜೊತೆಗೆ ಆ ಪ್ರಾಸಿಕ್ಯೂಷನ್ ಆದೇಶವನ್ನು ಏನು ಅವಕಾಶವನ್ನು ಕೊಡಲಾಯಿತು ಅನುಮತಿಯನ್ನ, ಸೊ ಅದರ ಬಗ್ಗೆ ಕೂಡ ಅದು ಲೀಗಲಿ ಎಷ್ಟು ಮಟ್ಟಿಗೆ ಸರಿಯಾಗಿದೆ, ಎಲ್ಲಿ ನಾವು ಪ್ರಶ್ನೆ ಮಾಡಬಹುದು, ಜೊತೆಗೆ ಸದ್ಯಕ್ಕೆ ಹಲವಾರು ಪ್ರಶ್ನೆಗಳಿವೆ. ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರಾ, ಕುರ್ಚಿ ನಿಳಿಬೇಕಾಗುತ್ತೆ ಅಂತ ಅನೇಕ ಪ್ರಶ್ನೆಗಳು. ಆದರೆ ಅದನ್ನ ಕಾನೂನಿನ ಮೂಲಕ ಹೇಗೆ ಗೆಲ್ತಾರೆ ಸಿದ್ದರಾಮಯ್ಯ, ಅದನ್ನು ಎದುರಿಸ್ತಾರೆ ಅನ್ನೋದು ಈಗ ಸಹಜವಾಗಿರುವಂತಹ ಪ್ರಶ್ನೆ. ನೀವು ಕುಗ್ಗಿದ್ದೀರಾ ಎನ್ನುವ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನೀವೇನಾದ್ರೂ ಸ್ವಲ್ಪ ಡಲ್ ಆಗಿದ್ದೀರಾ, ಕುಗ್ಗಿದ್ದೀರಾ ಅಂತ ಕೇಳಿದಾಗ ನಾನು ಡಲ್ ಆಗಿಲ್ಲ, ಇನ್ನೂ ಜೋಶ್ ಬರುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜಕೀಯವಾಗಿ ಹೋರಾಡಬೇಕಾದ್ರೆ ಇನ್ನೂ ಜೋಶ್ ಬರುತ್ತೆ, ಇನ್ನೂ ಉತ್ಸಾಹ ಇರುತ್ತೆ, ನಾನು ಡಲ್ ಆಗುವಂತ ಪ್ರಶ್ನೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಬಡವರ ಪರ ಇರೋದಕ್ಕೆ ಅವರಿಗೆ ಭಯ, ಗ್ಯಾರಂಟಿಗಳನ್ನ ಜಾರಿ ಮಾಡಿರೋದಕ್ಕೆ ಅವರಿಗೆ ಭಯ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ಮುಗಿಸಿದ್ರೆ ಎಂಟೈರ್ ಕಾಂಗ್ರೆಸ್ ಮುಗಿಸಿದ ಹಾಗೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಅವರು. ಸಿದ್ದರಾಮಯ್ಯನ ಮುಗಿಸಿದ್ರೆ ರಾಜಕೀಯವಾಗಿ ಕಾಂಗ್ರೆಸ್ ಅನ್ನೇ ಅಲ್ಲಾಡಿಸಬಹುದು, ಮುಗಿಸಬಹುದು ಅನ್ನೋ ಭ್ರಮೆಯಲ್ಲಿದ್ದಾರೆ. ಅವರ ಭ್ರಮೆ ಈಡೇರೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾಕೆ ಡೆಲ್ ಕಾಣಿಸ್ತಾ ಇದೆಯಾ? ನಾ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ, ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ. ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದೀನಿ. ಹಿಂದೆನೂ ಮಾಡಿದ್ದೀನಿ, ಈಗಲೂ ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ಭಯ ಯಾಕೆ? ನಾನು ಬಡವ್ರ ಪರವಾಗಿದ್ದೀನಲ್ಲ. ನಂಬರ್ ಒನ್, ಅನೇಕ ಗ್ಯಾರಂಟಿಗಳು, ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡೋದಲ್ಲ. ಅವ್ರೇನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ. ಆ ಭ್ರಮೆ ಈಡೇರಲ್ಲ.